ನಮಸ್ತೆ, ಚೈತ್ರ ಕುಂದಾಪುರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವಿದ್ದೇವೆ ಹೆರ್ಮುಂಡೆಯಲ್ಲಿ. ಸೊ ಇದು ಕಾರ್ಕಳ ತಾಲೂಕಿಗೆ ಸೇರುತ್ತೆ. ಹೆರ್ಮುಂಡೆಗೆ ಯಾಕೆ ಬಂದಿದ್ದೇವೆ ಅಂತಂದರೆ, ಇದು ಶ್ರೀಕಾಂತ್ ಅಜ್ಜಿ ಮನೆ, ಅಂದರೆ ಶ್ರೀಕಾಂತ್ದು ಅಮ್ಮನ ಮನೆ, ನಮ್ಮ ಅತ್ತೆಯ ಅಮ್ಮನ ಮನೆ ಇದು. ಸೊ ಶ್ರೀಕಾಂತ್ ಅಜ್ಜಿನ ಕೂಡ ತೋರಿಸ್ತೀನಿ. ತುಂಬ ಒಳಗಡೆ ಇರೋವಂಥ ಹಳ್ಳಿ. ಸೊ ತುಂಬ ಖುಷಿ ಆಗ್ತಿದೆ. ಸೊ ದಿಢೀರಂತ ಈ ವ್ಲಾಗ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇವತ್ತು ಒಂದು ತಗಚೆ ರಿಲೇಟೆಡ್, ನೀವು ನಮ್ಮ ಕಡೆ ಕುಂದಾಪುರ ಕನ್ನಡ ಕಡೆ ಚಗತೆ ಅಂತೀವಿ, ತೊಜಂಕ್ ಅಂತಾರೆ ತುಳುನಲ್ಲಿ. ಸೊ ಅದರ ರೆಸಿಪಿ ಕೂಡ ನಾನು ಈ ವ್ಲಾಗಲ್ಲಿ ತೋರಿಸ್ತೇನೆ. ಆ್ಯಂಡ್ ಇವತ್ತು ಹೆರ್ಮುಂಡಲ್ಲಿರುವಂಥ ಈ ತಗಚೆನ ಕೊಯ್ದು ಅದರಲ್ಲಿ ಇವತ್ತು ರೆಸಿಪಿ ಮಾಡೋವಂಥ ಪ್ಲ್ಯಾನ್ ಇದೆ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಈ ಮಳೆಗಾಲದ ಸೀಸನ್ನಲ್ಲಿ ಆಗುವಂಥ ಕೆಲವು ವಿಶೇಷವಾಗಿರುವಂಥ ತಿಂಡಿಗಳನ್ನು ಮಾಡೋದ್ರಲ್ಲಿ ತಗಚಿದು ಕೂಡ ಸ್ಪೆಷಲ್ ಇದೆ. ಸೊ ಬೇರೆ ಬೇರೆ ಥರದ ರೆಸಿಪಿ ಮಾಡ್ತೀವಿ. ಇವತ್ತು ಏನು ಮಾಡಬೇಕು ಅಂತ ಇನ್ನೂ ಪ್ಲ್ಯಾನ್ ಮಾಡಿಲ್ಲ, ಇದು ದಿಢೀರ್ ವ್ಲಾಗ್ ಆಗಿರೋ ಕಾರಣಕ್ಕೆ. ತಗಚಲ್ಲಿ ತುಂಬ ಒಳ್ಳೆ ಐರನ್ ಕಂಟೆಂಟ್ ಇದೆ ಅಂತ ಹೇಳ್ತಾರೆ. ಸೊ ಮಳೆಗಾಲದ ಈ ವೆದರ್ಗೆ ತುಂಬ ಒಳ್ಳೆಯದು. ಹಾಯ್, ನಮಸ್ತೆ. ಎಸ್, ನಿನ್ನೆ ನಾನು ಒಂದು ವಿಡಿಯೋ ಶೂಟ್ ಮಾಡಿದ್ದೆ. ಅದು ಶ್ರೀಕಾಂತ್ ಅವರ ಅಜ್ಜಿ ಮನೆಗೆ ಹೋಗಿದ್ದು. ಹೆರ್ಮುಂಡೆ ಅಂತ ಕಾರ್ಕಳದ ಹತ್ರ ಇರೋ ಹೆರ್ಮುಂಡೆನಲ್ಲಿ ಶ್ರೀಕಾಂತ್ ಅವರ ಅಜ್ಜಿ ಮನೆಗೆ ಹೋಗಿದ್ವಿ. ಸೊ ಅವ್ರ ಅಜ್ಜಿನ ಕರ್ಕೊಂಡ್ ಬಂದ್ವಿ. ಅಲ್ಲೇ ನಾನು ತೊಜಂಕಿನ ಸೊಪ್ಪು ತುಂಬ ಚೆನ್ನಾಗಿತ್ತು ಅಲ್ಲಿ. ಸೊ ಹಾಗಾಗಿ ಅದನ್ನ ಕೊಯ್ಕೊಂಡ್ ಬಂದಿದ್ವಿ. ಅದನ್ನ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ನೀನೇ ಒಂದು ಸ್ವಲ್ಪ ಪಲ್ಯ ಮಾಡಿದೆ, ಇನ್ನೊಂದು ಸ್ವಲ್ಪ ಇತ್ತು. ಸೊ ಅದರ ವಡೆ ಮಾಡಬೇಕು ಅಂತ ಕೇಳಿದ್ರು ಶ್ರೀಕಾಂತ್. ಹಾಗಾಗಿ ಇವತ್ತು ಇನ್ಸ್ಟಂಟ್ ವಡೆ ಮಾಡ್ತಾ ಇದ್ದೀನಿ. ಇದು ರೆಗ್ಯುಲರ್ ಅಂಬಡೆ ವಡೆ ಅಲ್ಲ, ಇನ್ಸ್ಟಂಟ್ ವಡೆ, ಅಂದರೆ ಬೇಗ ಆಗುವಂಥ ವಡೆ ಇದು. ಸೊ ಅದಕ್ಕೆ ನಾನು ತೊಗೊಂಡಿರೋದು ಒಂದು ಸ್ವಲ್ಪ ತೊಜಂಕಿನ ಸೊಪ್ಪನ್ನ, ಇಡೀ ಸೊಪ್ಪನ್ನ ಚೆನ್ನಾಗಿ ತೊಳೆದು ನೀಟಾಗಿ ಹೆಚ್ಚಿದ್ದಾರೆ ಶ್ರೀಕಾಂತ್. ಇಷ್ಟು ಚಿಕ್ಕದಾಗಿ ಹೆಚ್ಚಿದ್ದಾರೆ. ಸೊ ಅಂದರೆ ಎಷ್ಟು ಚಿಕ್ಕದು ಸಾಧ್ಯ ಅಷ್ಟು ಚಿಕ್ಕದಾಗಿ ಹೆಚ್ಚಬೇಕು ಇದನ್ನ. ಯಾಕಂದರೆ ಇಲ್ಲ ಅಂತಂದರೆ ಅದು ಬಾಡ್ಸೋಕಿಲ್ಲದೆ ಇರೋ ಕಾರಣಕ್ಕೆ ಗರಿಗರಿಯಾಗಿ ಬರಲ್ಲ. ಹಾಗಾಗಿ ಸೊ ತೊಜಂಕಿನ ಸೊಪ್ಪು ಹೆಚ್ಚಿಟ್ಟಿರೋದು. ಆ್ಯಂಡ್ ನೀವು ಹಸಿಮೆಣಸು ತೊಗೊಳ್ಬೋದು ಬೇಕಿದ್ರೆ. ಇದ್ರೆ ತುಂಬ ಚಿಕ್ಕದಾಗಿ ಹಸಿಮೆಣಸನ್ನ ಹೆಚ್ಚಿಟ್ಕೊಳ್ಬೇಕು. ನಮ್ಮ ಹತ್ರ ಇಲ್ಲಿ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಟಿದ್ದಾರೆ ಶ್ರೀಕಾಂತ್. ಆ್ಯಂಡ್ ಒಂದು ಸ್ವಲ್ಪ 4 ಕಾಳು ಮೆಣಸು ಮತ್ತು ಜೀರಿಗೆ, ಮತ್ತೊಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿನ ಸ್ವಲ್ಪ ಕ್ರಷ್ ಮಾಡಿಟ್ಟಿರೋದಷ್ಟೇ, ಒಂದು ಚೂರು ಗುದ್ಕೊಂಡಿರೋದು. ಸೊ ಇದಿಷ್ಟನ್ನು ನಾನೀಗ ಇದಕ್ಕೆ ಹಾಕೋತೀನಿ. ತೊಜಂಕಿನ ಸೊಪ್ಪು ಆರೋಗ್ಯಕ್ಕೆ ಬಹಳ 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 ಒಳ್ಳೆಯದು. ಮಳೆಗಾಲದಲ್ಲಂತೂ ಅದೇ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಇದನ್ನ ರೆಗ್ಯುಲರ್ ಆಗಿ ಮಳೆಗಾಲದ ಸಮಯದಲ್ಲಿ ಡೆಫಿನೆಟ್ಲಿ ಮಾಡ್ತಾರೆ. ಸೊ ತೊಜಂಕಿನ ಸೊಪ್ಪಿನ ಬೇರೆ ಏನೇನು ರೆಸಿಪಿ ಮಾಡಬಹುದು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ಸ್ಪೆಷಲ್ ರೆಸಿಪಿ ನಿಮ್ಮ ಕಡೆ ಮಾಡ್ತೀರಾ ಅಂತ. ನಾವು ಪಲ್ಯ ಮಾಡ್ತೀವಿ, ಈ ಥರ ವಡೆ ಮಾಡ್ತೀವಿ, ಬಿಟ್ಟು ಬೇರೆ ಏನು ಮಾಡಬಹುದು. ಮತ್ತು ಇದನ್ನ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿ ಕೂಡ ಒಂದಷ್ಟು ಜನ ಇದನ್ನು ಮಾಡ್ತಾರೆ, ವಡೆ ಮಾಡ್ತಾರೆ. ಸೊ ಅದರ ರೆಸಿಪಿ ನಿಮ್ಗೆ ಗೊತ್ತಿದ್ರೆ ಡೆಫಿನೆಟ್ಲಿ ತಿಳಿಸಿ. ನಾನು ಇದಕ್ಕೆ ತೊಜಂಕಿನ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಬೀಜ ಒಂದು ಅರ್ಧ ಚಮಚ, ಒಂದು 1/4 ಚಮಚ ಜೀರಿಗೆ, ಮತ್ತೊಂದು 4-5 ಕಾಳು ಮೆಣಸನ್ನು ಜಜ್ಜಿ ಹಾಕೊಂಡಿದ್ದೀನಿ. ಇದಕ್ಕೆ ಈಗ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಇದು ಲೀಲಾಸ್ ಕಿಚನ್ ಅವರದ್ದು ಖಾರದ ಪುಡಿ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ವೆಜಿಟೇರಿಯನ್ಸ್ಗಿಂತ ನಾನ್ ವೆಜಿಟೇರಿಯನ್ಸ್ಗೆ ತುಂಬ ಇಷ್ಟ ಆಗ್ಬೋದು. ವೈ ಬಿಕಾಸ್ ಇದು ಅಷ್ಟು ಪರ್ಫೆಕ್ಟ್ ಖಾರ ಮಸಾಲ ಇದೆ. ಒಂದು ಸ್ವಲ್ಪ ಯೂಸ್ ಮಾಡಿದ್ರು ಸಾಕು. ನಾನು ಸುಮಾರು ಸಮಯದಿಂದ ಅವರ ಸಾಂಬಾರ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಈ ಖಾರ ಪುಡಿ ಅಂತೂ ಅಲ್ಟಿಮೇಟ್ ಇದೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ. ನಿಮಗೆ ಬೇಕಿದ್ರೆ ಡೆಫಿನೆಟ್ಲಿ ಅವ್ರ ಕಡೆಯಿಂದ ನೀವು ಸಾಂಬಾರ್ ಪುಡಿ ತರಿಸ್ಕೋಬೋದು. ಅವ್ರ ಹತ್ರ ರಾಗಿ ಮಾಲ್ಟ್ ಕೂಡ ಇದೆ. ಸೊ ಅದನ್ನು ಕೂಡ ತರಿಸ್ಕೋಬೋದು. ಸೊ ಈಗ ಇದರ ಖಾರ ಪುಡಿ ಹಾಕ್ತಾ ಇದ್ದೀನಿ. ನೀವು ಇದನ್ನ ರುಚಿಗೆ ತಕ್ಕಷ್ಟು ಹಾಕಿ. ಇವರದ್ದು ತುಂಬ ಸ್ಪೈಸಿ ಇದೆ ಬಿಕಾಸ್ ಅವರು ಹೈ ಕ್ವಾಲಿಟಿ ಮೆಣಸುಗಳನ್ನು ಬಳಸಿ ಸಾಂಬಾರ್ ಪೌಡರ್ ಮಾಡೋದ್ರಿಂದ ಸ್ವಲ್ಪ ಹಾಕಿದ್ರೆ ಸಾಕಾಗ್ಬಿಡುತ್ತೆ, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಹಾಕ್ತಾ ಇದ್ದೀನಿ. ನೀವು ಬಳಸುವಂಥ ಖಾರದ ಪುಡಿ ಎಷ್ಟು ಖಾರ ಇದೆ ಅನ್ನೋದರ ಡಿಪೆಂಡೆನ್ಸಿ ಮೇಲೆ ಇದನ್ನು ಬಳಸಿ. ಸೊ ಕಲ್ಲುಪ್ಪು ಹಾಕ್ತಿದ್ದೀನಿ. ನೀವು ಕಲ್ಲುಪ್ಪು ಹಾಕೋದ್ರಿಂದ ನಾನು ಸ್ವಲ್ಪ ಕಡಿಮೆ ಹಾಕ್ತೀನಿ. ನೀವು ಪುಡಿ ಉಪ್ಪು ಹಾಕೋರು ಒಂಚೂರು ಹದ ನೋಡ್ಕೊಂಡು ಹಾಕಿ. ಯಾಕಂದರೆ ಕಲ್ಲುಪ್ಪು ಪುಡಿ ಉಪ್ಪು ಕ್ವಾಂಟಿಟಿನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಇದನ್ನ ಇನ್ನೊಂದು ಥರ ಕೂಡ ಮಾಡ್ಬೋದು ನೀವು. ಹೇಗಂದರೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಒಂದು ಸ್ವಲ್ಪ ನೆನೆಸಿಟ್ಬಿಟ್ಟು, ಸೊ ಕಡಲೆಬೇಳೆನ ನೆನೆಸಿ ಅರೆದು ಅದನ್ನು ಈ ಸೇಮ್ ರೆಸಿಪಿಗೆ ಅದನ್ನು ಇದಕ್ಕೆ ಹಾಕಿ ಅಂಬೊಡೆ ಥರ ಮಾಡ್ಬೋದು. ಅದು ಚಟಂಬಡೆ ಏನು ಮಾಡ್ತೀವಲ್ಲ ನಾವು ಕರಾವಳಿ ಕಡೆ, ಸೊ ಈ ದೇವಸ್ಥಾನ ನಾಗರಾಧನೆಗಳಿಗೆಲ್ಲ ಮಾಡ್ತೀವಲ್ಲ ಆ ಥರದ ರೆಸಿಪಿನಲ್ಲಿ ಬರುತ್ತೆ ಇದು.
ಅದು ಚೆನ್ನಾಗಿ ಬರುತ್ತೆ. ಇದು ಇನ್ಸ್ಟಂಟು, ಹಾಗಾಗಿ ನಾನು ಇಲ್ಲಿ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಉದ್ದಿನಬೇಳೆ ಅರ್ದಿರೋದು ಏನೂ ಹಾಕ್ತಾ ಇಲ್ಲ. ಇವನ್ ಅಕ್ಕಿ ಹಿಟ್ಟು ಕೂಡ ಹಾಕ್ತಾ ಇಲ್ಲ ನಾನು. ಇದಕ್ಕೆ ಚೆನ್ನಾಗಿ ಈರುಳ್ಳಿನ ಹಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ದೆ. ಬಿಕಾಸ್ ನಾವು ಕಲ್ಲುಪ್ಪು ಬಳಸೋದ್ರಿಂದ ಒಂದು ಸ್ವಲ್ಪ ಕಲ್ಲುಪ್ಪು ಕರಗಿ ಸ್ವಲ್ಪ ಹೀರ್ಕೊಳ್ಳಿ ಅನ್ನೋ ಕಾರಣಕ್ಕೆ. ಸೊ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಸೊ ಈಗ ಮೇಜರ್ ಆಗಿ ನಾನು ಹಾಕೋದಂದ್ರೆ ಇನ್ಸ್ಟಂಟ್ ವಡೆ ಮಾಡ್ತಾ ಇರೋ ಕಾರಣಕ್ಕೆ ಮೇಜರ್ಲಿ ನಾನು ಹಾಕ್ತಿರೋದು ಕಾರ್ನ್ಫ್ಲೋರ್ನ. ಓಕೆ, ಮಾಡಲಾ? ಈಗ ಮಾಡಿದ್ದೆಲ್ಲ ನಾನು, ನೀವೀಗ ಅದ್ರದ್ದು ಕ್ರೆಡಿಟ್ ತಗೊಳ್ಳಿಕ್ಕೆ ಬಂದದ್ದಲ್ಲ. ಹೆಚ್ಚಿದ್ದೆಲ್ಲ ಶ್ರೀಕಾಂತ್, ಆದ್ರೆ ಅದ್ರ ಹದ ಎಲ್ಲ ಮಾಡಿದ್ದು ನಾನು. ಈಗ ಲಾಸ್ಟಿಗೆ ನಾನೇ ಮಾಡಿದ್ದು ಅಂತ ಅಮ್ಮನ ಹತ್ರ ಎಲ್ಲ ಹೇಳಲಿಕ್ಕೆ ಉಂಟು ಅವ್ರೀಗ, ಅಲ್ಲ? ಭಾರಿ ಏನಿಲ್ಲ, ಎಲ್ಲ ನಾನು ರೆಡಿ ಮಾಡಿ ಕೊಟ್ಟಿರ್ತೇನೆ. ಸುಮ್ಮನೆ ಒಂದು ವಿಡಿಯೋ ಮುಂದೆ ಬಂದು ಬಣಲೆಯಲ್ಲಿ ಬಿಡ್ತಾರೆ. ಇವತ್ತು ಎಸ್, ನಿಮ್ಮನೇಲಿ ಈಗ ಅಡಿಗೆ ಮಾಡುವಾಗ ಯಾರಾದ್ರೂ ಕಿರಿಕಿರಿ ಮಾಡ್ತಾರಾ? ಮಾಡುವವರಿದ್ರೆ ಅವರನ್ನ ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ರೆಡಿ ಆಯ್ತು ನಮ್ಮ ವಡೆ. ಇದು ಮತ್ತೆ ರೌಂಡ್ ಸಹ ಬಿಡ್ಬೋದು, ಚಪ್ಪಟೆ ರೌಂಡ್ ಬಿಟ್ಟರೆ ಬೇಗ ಆಗಲ್ಲ, ಚಪ್ಪಟೆ ಬಿಟ್ಟರೆ ಬೇಗ ಬೇಗ. ಅದೇ ಚಪ್ಪಟೆ. ಚಪ್ಪಟೆ ಅದೇ ಚಪ್ಪಟೆ. ವೆರಿ ಗುಡ್, ಹುಷಾರ್, ವೆರಿ ಗುಡ್. ನೋಬೆಲ್ ಅವಾರ್ಡ್ ಕೊಡಿ. ನಮ್ಮ ಎಣ್ಣೆ ಕಾಯ್ತಾ ಇದೆ. ತಟ್ಟಿ ವಡೆ ಮಾಡ್ತಾ ಇದ್ದೀನಿ, ಚಟಂಬಡೆ ಥರ ಮಾಡ್ತಿದ್ದೀನಿ. ಹಾಗಾಗಿ ನಾನು ಚೂರು ಕೈಗೆ ಎಣ್ಣೆ ಸವರ್ಕೊಂಡು ಈ ಥರ ಚಪ್ಪಟೆಗೆ ತಟ್ಟಿದ್ದೀನಿ. ಈಗ ಇದನ್ನು ಎಣ್ಣೆಗೆ ಬಿಡ್ತೀನಿ. ಎಸ್, ಆಯ್ತಾ? ಇಲ್ಲ ಇಲ್ಲ, ಇದಿನ್ನು ಇದು ಸಾಯ್ತಲ್ಲ, ಅದಾಗಿದೆ. ಇದು ಸ್ವಲ್ಪ ಲೇಟಾಗಿ ಹಾಕಿದ್ದಲ್ಲ. ಓಕೆನಾ? ಎಸ್, ಊಟದ ಟೈಮ್ ತುಂಬ ಹಸುವಾಗ್ತಿದೆ ನನಗೆ ಬೇರೆ. ಸೊ ಹೇಗಾಗಿದೆ ವಡೆ ಅಂತ ಕೇಳೋಣ. ತಗೊಳ್ಳಿ ವಡೆ. ನಂಗೆ ಆಸೆ. ಹೌದು, ಗಟ್ಟಿ ಗಟ್ಟಿ ಇದೆ. ಒಳ್ಳೆ ಹೋಗಿದೆ. ಹೌದಾ? ಒಳ್ಳೆ. ಇದು ತಗಚಿದು ಇದು ಬರ್ತಾನೆ, ಫ್ಲೇವರ್ ಬರ್ತಂತ. ಹೌದಾ? ಹಬ್ಬ. ಸೊ ವಡೆ, ನಮ್ಮ ತಗಚಿ ವಡೆ ಪಾಸ್ ಆಗಿದೆ. ಸೊ ಇನ್ಸ್ಟಂಟ್ ವಡೆ. ಸೊ ನಿಮಗೆ ಬೇರೆ ಯಾವ್ದಾದ್ರು ರೆಸಿಪಿ ಗೊತ್ತಿದ್ರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ. ಸೊ ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ. ನಮಸ್ಕಾರ.